ಇನ್ನೇನಾರ ಬೇಕನ ಅತ್ಗೆಮ್ಮ? ಬೇಡವಾ, ಏನು ಬೇಡ. ಅಲ್ಲ ಬರೇ ಶಿವಿನ ಆತ, ಒಂದಿಟ್ಟು ಏನಾರ ಕಾರ್ಕಾರಾಗಿದ್ದಿದ್ರೆ ಒಳ್ಳೆ ರುಚಿ ಆಕಿತ್ತು ನೋಡಿ, ಇನ್ನು ತಿನ್ನಕಲ್ಲ. ಏನಂತಿ? ಮತ್ತೆ ಕಾರ್ಕಾರ ಬೇಕಂತ ದನ ತಿನ್ನೋತಳ ಈಗೀಗ ಆರಾಮಿಲ್ಲ ಅಂತಾರಲ್ಲ, ಏನಪ್ಪ? ಬಾ ಬಾ ಬಾ, ಏನತ್ತಿದು? ಆ ಅಲ್ಲ, ಏನ್ ಬೇಕ್ರಿ ನೋಡ್ದಂಗ ಆಕತ್ತವ ನಿನ್ ಮುಂದೆ. ಏ ಬಿಡ್ಲಾ, ಹಂಗ ಅನ್ಬೇಡ, ನೆದರಾಕತಿ. ಈ ನಮ್ನಿ ಸ್ವೀಟ್ಸ್ ತಿಂದ್ರ ಗತಿ ಏನ್ ನಿಂದು? ಶುಗರ್ ಇಲ್ಲೋಡ ಹೆಂಗ್ ಏರ್ತದಂತ ಮಾಡಿ ನೀನ್. ಅತ್ತಿ ಬಿಡು, ಇವನ್ನೆಲ್ಲ ತಿನ್ನದ್ ಬಿಡು, ಇಂಥವೆಲ್ಲ ಏನ ತಿನ್ನಕ್ ಹೋಗ್ಬೇಡ. ಅಯ್ಯೋ ಬಿಡಪ್ಪ, ಆ ಬ್ರೇನ್ ಟ್ಯೂಮರ್ ಬಂದು ಅಟಕಾಯಿಸ್ಕೊಂಡು ಆತ. ಇನ್ನು ಶುಗರ್ ಬಿ ಪಿ ಎಲ್ಲ ಯಾವ ಲೆಕ್ಕಲ? ಬಿ ಪಿನೂ ಬಂದಾಗಿಲ್ಲನ ಈಗಾಲೇ, ನನ್ನ ಕರ್ಮ. ಅದಕ್ಕ ಇನ್ನು ಏನೇನದಾವ ಎಲ್ಲ ಬಂದ್ಬಿಡ್ಲಿ ಒಮ್ಮೆ ಅಂತ ಅನ್ಕೊಂಡ್ಬಿಟ್ಟಿಯನ? ಹಂಗಲ್ಲಲ್ಲ ಅರವಿಂದ, ನಿಂಗೆ ಮಸ್ಕಿರಿ ಅನಿಸ್ತತಿ. ನಾ ಎಂತ ಕೂಳ್ತಿಂದು ಗಟ್ಟಿಮುಟ್ಟು ಇದ್ದಕ್ಕಿ ಗೊತ್ತಾ? ನನಗೆ ಇಂಥದ್ದು ಬಂದು ಜೋಡಕತಿ ಅಂದ್ರೆ ತಿಳ್ಕೊ ನೀನು. ಏನು ನಾನು ಏನು ಮಾಡಿದ್ದೇನೆ ಅಂಥದ್ದು? ನನಗೆ ಅದೇ ವಿಚಿತ್ರ ಆಗಕತ್ತೈತಿ ಗೊತ್ತಾನ? ಇಲ್ಲ ನಾವು ಜವಾರಿ ಕೂಳ್ತಿಂದು ಬೆಳೆದವ್ರು ನಮಗೆ ಈ ಟ್ಯೂಮರ್ ಗಿಮರ್ ಎಲ್ಲ ಬರ್ತೈತಿ ಅಂದ್ರೆ ಏನಿದೆ ಲೆಕ್ಕ? ಏನಪ್ಪ, ಯಾರಾನ ಮಾಟ ಗಿಟ ಮಾಡ್ಸ್ಯಾರಲ್ಲ ನನಗೆ ಯಾಕೋ ಹಾಗೆ ಅನ್ಸಾಕತ್ತೈತಿಪ್ಪ. ಏನು ಮಾಟ ಗಿಡಿ ಏನಾರ ಮಾಡಿ ಗಿಡ್ಸ್ಯಾವು, ಏನು ಸುಡ್ಗಾಡ ಐತೆ ಆತಾಗ. ಅಯ್ಯೋ ಅತ್ಗೆಮ್ಮ, ಈಗ ಅನುವರತ್ತಿ ಕ್ಯಾನ್ಸರ್ ಬಂದಿಲ್ಲ ಪಾಪ. ಅವ್ರಿಗೂ ಯಾರು ಮಾಟ ಮಾಡಿನೇ ಮಾಡ್ಸ್ಯಾರನ? ಕತ್ತಿ ನಿಮ್ದೊಂದು. ಆಕಿಗೆ ಬರಲೇ ಊರ್ ಬಿಡಾಡಿಗೆ ಯಾರು ಬೇಡ ಅಂದ್ರು, ನನಗೆ ಯಾಕೆ ಬಂತಂತ. ಬಿಡಿ ಈಗ ಹೋಲಿ, ತಿನ್ ಏನ್ ತಿನ್ಬೇಕಂತ ಎಲ್ಲ ಇಷ್ಟು ತಿಂತೀಯತಿ? ಇಲ್ಲಪ್ಪ, ಒಂದು ಎರಡು ಪೀಸ್ ತಿಂದು ಉಳಿದಿದ್ದನ್ನು ತೆಗೆದಿಡ್ತೇನೆ. ತೆಗೆದಿಟ್ರೆ ಅದು ಮತ್ತೇನು ಮಾಡೋದು? ಅಷ್ಟು ತಿನ್ನೋಕ್ಕಾಗಲ್ಲ, ಆಮೇಲೆ ಬರೇ ಶೂಟ್ ಆಗ್ಬಿಡ್ತೈತಿ. ಅದಕ್ಕೆ ಖಾರದ್ದು ಏನಾರು ಮಾಡಂತ ಭಾರತಿಗೆ ಹೇಳಾಕತ್ತಿದ್ದೆ. ಭಾರತಿ, ಚಲೋತ್ತಂಗ ಬಿಸಿಬೇಳೆ ಬಾತ್ ಮಾಡಿಬಿಡ್ತೇನೆ. ಯಾಕೆ ಭಾಳ ದಿನ ಆತ ತಿಂದೇ ಇಲ್ಲ ಬಿಸಿಬೇಳೆ ಬಾತು. ಅದಕ್ಕೆ ಚಲೋತ್ತಂಗ ಬೂಂದೆ ಕಾಳು ತರ್ಸು ಅರವಿಂದ. ಅದಾವನ ಇಲ್ಲ ನೋಡಿದ್ರಿ ತಾನು ಕೊಟ್ಟು ಹೋಗ್ಲಪ್ಪ ಕೆಲ್ಸಕ್ಕೆ. ಹಂಗೆ ಹೋಗ್ಬೇಡ, ಬೂಂದೆ ಕಾಳು ಜಾಸ್ತಿ ಹಾಕಿ ನಂಗೆ ಬಿಸಿಬೇಳೆ ಬಾತ್ ಕೊಡು, ಆಮೇಲೆ ತಿನ್ನಕ್ಕೆ. ಆಯ್ತು ತಗೋರಿ. ಅಲ್ಲ ಮನ್ಯಾಗ ಒಂದು ಕೆಲಸ ಜಗ್ಗೊಂದು ಬಿದ್ದಾವ್ರಿ ಅತ್ಗೆಮ್ಮ. ನಾನಂಗಾರಿ ಇವತ್ತು ಮಧ್ಯಾಹ್ನಕ್ಕೆ ಬರೀ ಅನ್ನ ಮಜ್ಜಿಗೆ ಸಾರು ಮಾಡಿದ್ರೆ ಸಾಕು ಅಂತ ಮಾಡಿದ್ದೆ. ಯಾಕಂದ್ರೆ ಕೆಲಸದಕ್ಕೇನು ಬರೋಳು, ಮನೆ ಕೆಲಸ ಒಂದು ಜಗ್ಗು ಬಿದ್ದುಬಿಟ್ಟವು. ಅಲ್ಲ ಬಿಸಿಬೇಳೆ ಬಾತ್ ಮಾಡೋದೊಂದು ದೊಡ್ಡ ಕೈಲಾಸನ ಪಾರ್ವತಿ? ಅಯ್ಯೋ ತಾಯಿ, ಅನ್ನ ಮಜ್ಜಿಗೆ ಸಾರು ಮಾಡಿ ಏನು ಕೊಲ್ಬೇಕಂತ ಮಾಡಿಯ ನನ್ನ? ಅಯ್ಯೋ ತಾಯಿ, ಸಾಯಕ್ಕಿಂತ ಮುಂಚೆ ಒಂಚೂರು ದಷ್ಟಪುಷ್ಟ ಇಂಥ ಕಾಯಿಪಲ್ಲೆ ಗೀಪಲ್ಲೆ ಹಾಕಿದ್ವೆಲ್ಲ ತಿಂದ್ರೆ ಒಟ್ಟು ಆರೋಗ್ಯ ಇನ್ನೂ ಸುಧಾರಿಸ್ತನ್ನ. ನಂಗೆ ಬೇಡ ಇವ ತಾಯಿ, ನಂಗೆ ಅದು ತಿನ್ನಕ್ಕೆ ಇಷ್ಟ ಆಗಂಗಿಲ್ಲ. ನನಗೆ ನೀನು ಹೇಳೋದಾದ್ರೆ ಇಂಥವು ಏನಾರು ಚಲೋ ತೆಂಗೆ ಮಾಡಿಕೊಡು. ಆಯ್ತು ತಗೋರಿ, ಮಾಡ್ತೀನಿ. ಮತ್ತೇನು ಮಾಡೋದು? ಅಕ್ಕ, ಮತ್ತೆ ಆಫೀಸ್ಗೆ ಹೋಗ್ಬಿಡ್ತೀನಿ. ತಲೆ ತಿರ್ಗದೆಲ್ಲ ಏನು ಆಗಕತ್ತಿಲ್ಲಲ್ಲ, ಆರಾಮಿದೆಯಲ್ಲಕ್ಕ? ಅಯ್ಯೋ ಅಪ್ಪ, ಅಲ್ಲಿ ನೋಡಲ್ಲ ಅತ್ತಿ ತಿನ್ನಕ್ಕೆ ಇಟ್ಕೊಂಡಿರೋದು. ಅತ್ತಿನ ನೋಡಿದ್ರೆ ನನ್ನ ಮಗನೂ ಆರಾಮಿಲ್ಲ ಅನ್ನಂಗಿಲ್ಲ, ಹಂಗೈತೆ ಅತ್ತಿ. ಏನಕ್ಕ ಇದೆಲ್ಲ? ಏನ್ ಮಾಡ್ತಿ ಹೇಳಪ್ಪ? ಅದಕ್ಕೆ ಸಾಯಕ್ಕಿಂತ ಮುಂಚೆ ರುಚಿ ರುಚಿಯಾಗಿ ತಿಂದು ಸಾಯನ ಅಂತ. ಇಷ್ಟೊಂದು ಶುಗರ್ ಇರೋ ಐಟಮ್ಸ್ ತಿಂದ್ರೆ ಎದಕ್ ಬರ್ತದಕ್ಕ ದೇಹ? ಸಕ್ರೆ ಕಾಯಿಲೆ ಬಂತಂದ್ರೆ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಯೋ ಬಂದ್ರೆ ಬಂತು ಬಿಡ್ಲ, 2-3 ತಿಂಗಳಿಗೆ ಸಾಯಕಿ. ಏನು ಬಂದ್ರಿ ಏನತ್ತಾಗ ಬಿಡು, ಹೋಲತ್ತಾಗ. ಅಪ್ಪ್ಯ, ನನ್ಗೆ ಒಂದು ಆಸೆ ಇನ್ನೂನಾ. ಅಕ್ಕ ಸಾಕಕ್ಕ ತಿನ್ನೋದು. ತಿನ್ನಕ್ಕಾಗಿ ಹುಟ್ಟಿಗಿಟ್ಟಾಳ ಏನಾಯಿಕಿ? ಯೋ ದೇವ್ರೆ, ಈ ಪರಿ ತಿಂದ್ರೆ ಯಾರ ಮನುಷ್ಯ ಬದುಕ್ತಾನ? ಅದು ಈ ಪರಿ ತುಪ್ಪತ್ತಿಲ್ಲ ತಿಂದು ನಮ್ಮ ಬಾಯಾಗ ನೋಡಿ ಮಣ್ಣು ಹಾಕೊಂಡತ್ತಾಗ ತಿನ್ನಕ್ಕೆ ಎದ್ರಿಗೆ ಬರ್ತತಿ. ಇಲ್ಲ ತಿನ್ನೋದಲ್ಲಲ್ಲ, ಆಕೆ ಹೋಗ್ಬೇಕು ಹಂಗೆ ಅಂತಾಳ ಅಂತ ಆಕೆ ಮಾತು ಕೇಳ್ತಿ. ತಿನ್ನೋದಲ್ಲ ಅದು. ನನಗೆ ಕಾಶಿ, ರಾಮೇಶ್ವರ, ಕೇದಾರನಾಥ ಇವೆಲ್ಲ 12 ಜ್ಯೋತಿರ್ಲಿಂಗಗಳು ನೋಡಿ ಸಾಯ್ಬೇಕು ಅಂತ ಆಸೆಪ್ಪ. ಸಾಯಕ್ಕಿಂತ ಮುಂಚೆ ಇವೆರಡು ಅಷ್ಟು 12 ಜ್ಯೋತಿರ್ಲಿಂಗನೂ ನಂಗೆ ತೋರಿಸ್ತೀಯನ್ಲ ನೀನು? 12 ಜ್ಯೋತಿರ್ಲಿಂಗ? ಅಲ್ಲಕ್ಕ, ಆಯ್ತು. ನಿನಗೆ ಅಷ್ಟೆಲ್ಲ ಈಗ ಅಡ್ಡಾಡಿ ನೋಡೋಷ್ಟು ಶಕ್ತಿ ಐತಾ? ಅಂದ್ರೆ ಸುಸ್ತಕತನ ಅಂತ ಅಲ್ಲ, ಒಂದು ಬುಟ್ಟಿ ಕುತ್ಕೊಂಡು ತಿನ್ನಕತ್ತಾಳ, ಇನ್ನೂ ಸುಸ್ತಾಕತೆ ಅಂತ ಕೇಳ್ತಿರಲ್ಲ ಇವರು. ಏನು ಹೇಳೋದಿದಕ್ಕಂತೀನಿ ನಾನು. ಇನ್ನೂ ಒಂದು ಪರಾತ ಬೇಕಂತ ಆರ್ಡರ್ ಬೇರೆ ಇಟ್ಟಾಳ. ಇಲ್ಲಪ್ಪ, ಸುಸ್ತಿಗಿಸ್ತಿಲ್ಲ ಏನಿಲ್ಲ. ನನಗೆ ಈ 12 ಜ್ಯೋತಿರ್ಲಿಂಗ ನೋಡಿ ಸಾಯ್ಬೇಕು ಅಂತ ಆಸೆ. ಇಷ್ಟು ನೋಡ್ಕೊಂಬರಕ್ಕೆ ಮಿನಿಮಮ್ 1 ತಿಂಗಳು ಬೇಕನಲ್ಲ. 2 ತಿಂಗಳು ಉಳಿದಿತ್ತು ನನ್ನ ಕಡೆ. ಅಲ್ಲಿಂದ ಬಂದಮೇಲೆ ಶಿವ ಅಂತ ದೇವ್ರದೇನ ಮಾಡ್ಕೊತ ಕಣ್ಣು ಮುಚ್ಕೊಂಡ್ಬಿಡ್ತೇನಲ್ಲ. ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಜೀವನದಾಗ. ನನಗಿನ್ನೂ ಭಾಳ ಬದುಕಬೇಕಂತ ಭಾರಿ ಆಸೆ ಇತ್ತು. ಇಷ್ಟು ಕಡೆ ನಾನು ಸಾಯ್ತೇನೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲಪ್ಪ. ಸರಿ ಅಕ್ಕ, ಆಯ್ತು. ಈಗ ಅದ್ರ ಬಗ್ಗೆ ಮಾತಾಡ್ಬೇಡ, ಹೊಳ್ಳ ನಂಗೊಂಥರ ಬೇಜಾರಾಕೈತಿ. ಅಕ್ಕ, ಫ್ಲೈಟ್ ಹಂಗಾರೆ ಅರೇಂಜ್ ಮಾಡ್ಬಿಡ್ತೀನಿ ತಗೋ. ಫ್ಲೈಟ್ನಾಗ ಹೋಗ್ಬಿಡ್ರಿ. ನಿನ್ನ ಜೊತೆಗೆ ಯಾರು ಬರ್ತಾರ? ನಂಗೆ ಟೈಮ್ ಇಲ್ಲಕ್ಕ ಬರುವಷ್ಟು. ಪಾರ್ವತಿ, ನೀನು ಹೋಗ್ಬರ್ತೀನ ಜೊತೆಗೆ? ಫ್ಲೈಟಾ? ಯಪ್ಪ ಒಲ್ಲಪ್ಪ ನಾನು ಒಲ್ಲಪ್ಪ. ಆ ವಿಮಾನ ಅಂದ್ರೆ ನಂಗೆ ಎದುರು ಬರೋದು. ಹೋಗ್ಲಾ, ಹೋಗಿ 2 ತಿಂಗಳು 3 ತಿಂಗಳು ಬದುಕಕ್ಕೆ ಒಮ್ಮೆ ವಿಮಾನದಾಗ ಡಮ್ ಅನ್ಬೇಕನ್ನ ನಾನು. ಅವತ್ತು ನೋಡಿ ಕುಂತು ಓದಾಕತ್ತ ಹಾಸ್ಟೆಲ್ನಾಗ ನುಗ್ಗಿ ಮಂದಿ ಸತ್ರು. ಯಪ್ಪ ನಂಗೆ ವಿಮಾನ ಅಂದ್ರೆ ಹೆದರಿಗೆ ಬರ್ತದಪ್ಪ. ಯಪ್ಪ ಒಲ್ಲ ನಾನು. ಏನು ವಿಮಾನ ಒಲ್ಲೆ. ಅಲ್ಲಕ್ಕ, ಮತ್ತೆ ಕಾರ್ ಮಾಡ್ಕೊಂಡು ಹೋಗ್ಯಾ? ಕಾರ್ ಮಾಡ್ಕೊಂಡು ಅಂದ್ರೆ ಭಾಳ ದೂರ ಆಕತೆ. ನಿನ್ಗೆ ಅಷ್ಟು ಜರ್ನಿ ಹೆವಿ ಅನಿಸ್ಬೋದಕ್ಕ? ಹೆವಿನ ಗುವಿನ ನಾನು ಅದ್ರಾಗ ಹೋಗ್ತೇನಪ್ಪ ಕಾರ್ನಾಗ. ಆದ್ರೆ ನಾ ಇದ್ರಾಗ ಒಲ್ಲೆ. ಸರಿ, ಕಾರಲ್ಲಿ ಅರೇಂಜ್ ಮಾಡ್ತೀನಿ. ಏನು ಕಾರ್ನಾಗ ಹೋಗಂಗಾರ, ಒಳ್ಳೆ ಡ್ರೈವರ್ ನಡಿತೇನೆ. ಇದು ಪಾರ್ವತಿ, ಅಕ್ಕನ ಜೊತೆಗೆ ಹೋಗ್ಬಾ. ನಂಗೆ ಬರಕ್ಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ. ಇನ್ನು ಪಾರ್ವತಿಗಂತೂ 3 ಮಕ್ಕಳು ಪಾಪ. ಆ ಮಕ್ಕಳು ಕಟ್ಕೊಂಡು ಏನು ಬರ್ತಾಳ? ಅಕ್ಕಿಗೂ ಆಗಲ್ಲ. ಅರವಿಂದನು ಇಲ್ಲೇ ಇರ್ತಾನ, ಅವ್ನ ಕೆಲಸ ಐತಿ.
ಅಲ್ಲ ರೀ ಕಾಣ್ ದೂರು ಅಷ್ಟಷ್ಟು ದೂರ ಒಬ್ಬೇಕೆ ನಾನು ಬರೀ ಇವ್ರೊಬ್ಬರ ಜೊತೆಗೆ ಹೆಂಗೆ ಹೋಗ್ಲಿ ಅಕ್ಕತನ ಹೇಳ್ರಿ ನೋಡೋಣ ಗಂಡ್ಮಕ್ಳಿಲ್ದ ನನಗರ ಸುಡ್ಗಾಡ ಆ ಕಡೆ ಭಾಷೆ ಎಲ್ಲ ಬರೋದಿಲ್ಲ ಹಿಂದಿ ಮಾತಾಡಕ ಮಾಡಾಕದು ಅಲ್ಲಿ ಏನಾರ ಬೇಕು ಬೇಡ ಅಂದ್ರೆ ಕೇಳಕ್ಕೂ ನನಗಾಗಲ್ಲ ನಾವಲ್ಲಪ್ಪ ಒಬ್ಬೇಕೆ ಬೇಕಾರೆ ಪಾರಕ್ಕೆ ಇದೆ ಯಾರದ ಶಾಂತಕ್ಕನ ಕರ್ಕೊಂಡದು ಹೋಗ್ತೀನಿ ಈಗ ಬೇಕೆ ತಗ ಹೋಗ್ಲಿ ಬಿಡು ಸಾಯಕ್ಕಿಂತ ಮುಂಚೆ ಯಾರ ಮ್ಯಾಗೂ ದ್ವೇಷ ಮಾಡೋದು ಬೇಡ ಯಾರ್ಯಾರು ಬರ್ತಾರೆ ಬರಲಿ ಬರೋಣ ತಗ ಭಾಳ ಹತಿಕ್ ತುಂಬೇಡ್ರೆ ಕಾರ್ನಾಗ ಮತ್ತೆ ಈಗ ಹೇಳಕತ್ತೇನೆ ಸರಿ ಹಂಗಾರೆ ಅಲ್ಲಿಂದ ನೀನು ಹೋಗ್ಬಾ ಅವ್ರ ಜೊತೆಗೆ, ಯಾಕಂದ್ರೆ ನೀನು ಇದ್ದೆ ಅಂದ್ರೆ ಸ್ವಲ್ಪ ಹೆಲ್ಪ್ ಆಕತಿ. ರೂಮ್ ಅದು ಮಾಡೋ ಹೊತ್ನಾಗ ಅದು ಮತ್ತೆ ಎಲ್ಲ ಹೆಂಗೆ ಅವ್ರೊಬ್ಬರೇ ಇದು ಮಾಡ್ಕೋಬೇಕು ಹೆಣ್ಮಕ್ಳು, ಅದು ಕರೆಕ್ಟ್. ನೀನೆಲ್ಲ ಹಿಂದಿನ ಬರ್ತೈತೆ ನಿಂಗೆ ಮಾತಾಡಕ್ಕೆ, ಆಮೇಲೆ ರೂಮ್ಸ್ ಮಾಡ್ತೀವಿ ಪ್ರತಿಯೊಂದಕ್ಕೂ ನೀವು ಓಡಾಡ ಏನ. ನೀನು ಹೋಗಿ ಜೊತೆಗೆ, ನಾನು ಇಲ್ಲಿ ಮ್ಯಾನೇಜ್ ಮಾಡ್ಕೋತೀನಿ. ಸರಿಯಪ್ಪ, ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಯಾವಾಗ ಹೋಗೋದು? ನನ್ನ ಹತ್ರ ಟೈಮ್ ಭಾಳಿಲ್ಲ, ಮುನ್ನಾರ್ದಾಗ ಎಲ್ಲ ತಯಾರಿ ಮಾಡ್ಕೊಂಬಿಡೋಣ ಅಂತೇನೆ ನಾನು. ಹಂಗೆ ಮಾಡೋದ್ರಿಂದ ನಾ ಫೋನ್ ಹಚ್ಚಿ ಕೇಳ್ಕೊತೇನೆ. ಕೇಳು. ಹಂಗೆ ಅವ್ರ ಪಾಪ ಅವ್ರ ಅತ್ತಿಯವ್ರು ಅವ್ರಿಗೂ ವಯಸ್ಸು ಭಾಳ ಆಗೈತಲ್ಲ, ಅವರು ಬರ್ತಾರನ ಕೇಳು. ನೋಡ್ ಆ ಕಿವುಳು ಮುದುಕಿ ಕರ್ಕೊಂಡು ಹೋಗೋದಂದ್ರೆ ನನಗೊಂಥರ ಹೆದರಿಕೆ ಬರ್ತದಪ್ಪ ಯಪ್ಪ ಆತಾಗ. ಕಿವಿ ಮಷಿನ್ ಹಾಕೊಂಬಾ ಅಂದ್ರೆ ಆತ್ ಬಿಡ್ರಿ, ಯಾಕೆ ಇದು ಮಾಡ್ಕೊಂತೀರಿ? ಆಯ್ತು, ಆದರೂ ಆ ಮುದುಕಿ ಯಾಕೆ ಬರ್ತದಪ್ಪ ಅದಂತನ ಆತಾಗ ಹೇಳ, ಆದಷ್ಟು ಆ ಮುದುಕಿನ ಬಿಟ್ಟೆ ಬರ್ರಿ ಅಂತೇಳಿ ಏನು. ಅತಿಯಮ್ಮ, ನೀವು ಈ ಟೈಮ್ನಾಗ ಮನಸ್ಸು ಭಾಳ ಶಾಂತ ಇಟ್ಕೋಬೇಕು, ಗೊತ್ತಲ್ಲ. ಒಟ್ಟು ಬೇಜಾರು ಮಾಡ್ಕೋಬಾರ್ದು, ಯಾರ ಮೇಲೂ ಬೇಜಾರು ಮಾಡ್ಕೋಬಾರ್ದು, ಖುಷಿ ಖುಷಿಯಾಗಿ ಇಟ್ಕೋಬೇಕು. ಆಯ್ತು ತಗೋರವ. ಅಪ್ಪ, ನಂಗೇನು ನಿಮ್ಮ ಕಂಪ್ನಿಯಾಗೂ ಬೇಡ, ನೀ ಅವ್ರ ಕಂಪ್ನಿಗೆ ಹೋಗಂತೂ ಅನ್ಬೇಡ. ನಾನು ನನ್ನ ಫ್ರೆಂಡ್ ಕಡೆನೇ ಕೇಳ್ಕೊಂಡೆ, ನನ್ನ ಫ್ರೆಂಡ್ ಕಂಪ್ನಿಯಾಗ ಹೋಗ್ತೇನೆ ಅಂತ ಹೇಳೇನಿ. ನಾ ಅಲ್ಲೇ ಹೋಗ್ತೇನೆ ಕೆಲ್ಸಕ್ಕೆ. ಎಷ್ಟು ಮಂಡದಿ ನೀನು, ಏನು ನೀ ದುಡ್ದು ಈಗ ಯಾರನ್ನ ಸಾಕ್ಬೇಕಾಗೈತಿ? ಹಾಂ ಹೌದಾ? ಹಂಗಾರೆ ಅಶ್ವಿನಿ ದುಡ್ದು ಯಾರನ್ನ ಸಾಕ್ಬೇಕಾಗೈತಿ? ಆಕಿಗಾದ್ರೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಆಕಿ ನೋಡಿದ್ರೆ ನಾನು ಏನು 3 ಕೆಲ್ಸಕ್ಕೆ ಲಾಯಕ್ಕಿಲ್ದಕ್ಕೆ ಅನ್ನಂಗೆ ಮಾತಾಡ್ತಾಳ, ಅದಕ್ಕೆ ನಾನು ಸುಮ್ಮನೆ ಇರ್ಬೇಕು. ನನಗೂ ಬರ್ತೈತಿ ದುಡಿಯಾಕ. ಹೋಗವ, ಹೋಗಿ ನೀನು ಹೋಗು, ಆಕಿನೂ ಹೋಗ್ಕಳ. ನಾ ಇಲ್ಲಿ ಮನೆಗೆ ಹೋಗ್ಬೇಕಾದನಲ್ಲ, ಅಲ್ಲಿ ಚಾಕ್ರಿ ಮಾಡಾಕ ಎಲ್ಲರನ್ನು ಕುಂದ್ರಿಸಿ ದುಂಡು ಕುಂದ್ರಿಸ್ಕೊಂಡು ನಾನು ಚಾಕ್ರಿ ಮಾಡ್ತೇನೆ, ಆರಾಮಿರುವಂತ್ರಿ. ಅದಕ್ಕೆ ನಾನೇನವ ಮಾಡಲಿ? ನಾ ಕಸ ಹೊಡ್ಕೊಂಡು ಕಲ್ ಒರೆಸ್ಕೊಂತ ಕುಂತು ಬಿಡ್ತೇನಿಲ್ಲಲ್ಲ. ಹಂಗಾರೆ ಕಸ ಹೊಡೆಯೋರು ಕಲ್ಲು ಒರೆಸೋರು ಎಲ್ಲರೂ ಏನು ನಿನ್ನ ಪ್ರಕಾರ? ಹಂಗಲ್ಲಪ್ಪ, ನಂಗೆ ಇಷ್ಟ ಇಲ್ಲ. ನಾನು ಹೋಗ್ಬೇಕು ಅನ್ಕೊಂಡಿನಿ, ಹೋಗ್ತೀನಿ ಅಷ್ಟೇ. ನಂಗೆ ಈಗ ಮದುವೆ ಆಗಿ ಇಷ್ಟ ಇಲ್ಲ ಅಂದ್ರೆ ಹುಡುಗನ್ ತೋರಿಸ್ತಿದ್ರಿ. ನಾವು ಒಪ್ಕೊಂಡಾಗ ಅವ ಒಪ್ಕೊಂಡಿಲ್ಲ, ಅವ್ರು ಒಪ್ಕೊಂಡಾಗ ನಾನು ಒಪ್ಕೊಂಡಿಲ್ಲ. ನಾನು ಏನು ಮಾಡಲಿ? ಓಯ್, ವರ ಬೇಕಾದಷ್ಟು ಸಿಗ್ತಾವು. ಹುಡುಗಿಯರ್ ಅದಾರ ಅಂದ್ರೆ ಸಾಕು ನೋಡಕ್ ಬರ್ತಾರ, ನಮಗ್ ಗೊತ್ತಿದ್ದವರು ಅದಾರ. ಆದ್ರೆ ನಿಂದ ಕಂಡೀಷನ್ಸ್ ಅದಾವಲ್ಲ, ಹೊರಗ ಹುಡುಗ ಅಪ್ಪ ಇರಬಾರ್ದು, ಅವು ಅಪ್ಪ ಅಲ್ಲ ಯಾರ್ದು ಅಕ್ಕ ತಂಗಿ ಇರಬಾರ್ದು, ಅಣ್ಣ ತಮ್ಮ ಇರಬಾರ್ದು. ಆಮೇಲೆ ಯಾಕೋ ಅಪ್ಪ ಅಮ್ಮ ಇರ್ಲಿ ಅಂದಿ, ಏನು ಅವರು ಇರಬಾರ್ದು ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು, ಹುಡುಗ ಫಾರಿನ್ಯಾಗೋ ಸೆಟ್ಲ್ ಆಗ್ಬೇಕು, ದೊಡ್ಡ ರೊಕ್ಕಿದ್ದವ್ರು ಆಗ್ಬೇಕು, ಆಸ್ತಿ ಇದ್ದವ್ರು ಆಗ್ಬೇಕು ಅಂತೀಯಲ್ಲ. ಅಷ್ಟು ಕಡಾಖಂಡಿತ್ ಹೇಳ್ದಂಗೆ ಹೇಳಿ ಮಾಡಿಸ್ದಂಗೆ ಸಿಗ್ತಾರನ. ನಂದಿನಿ, ನೀನೇ ಯೋಚನೆ ಮಾಡಿ ಸ್ವಲ್ಪ. ನನ್ಗಂತೂ ಈ ಹುಡುಗಿ ಸಲುವಾಗಿ ಸಾಕಾಗಿ ಹೋಗೈತಿ. ಮಂದಿ ಮಕ್ಕಳಿಗೆ ಬುದ್ಧಿ ನಾ ಹೇಳ್ತಿದ್ದೆ, ನನ್ನ ಮಗಳ ಹಾದಿ ತಪ್ಪಾಳ. ನೋಡಪ್ಪ ಹೆಂಗ್ ಮಾತಾಡ್ತಿದ್ದು. ನಂಗೆ ಏನು ಹಾದಿ ತಪ್ಪೇನೆ? ನಾನು ನಿನ್ಗೇನು ಬಾಯಿಗೆ ಬಂದಾಗ ಮಾತಾಡಿಲ್ಲ. ಹೊಳ್ಳ ಬಳ್ಳ ಅಕ್ಕಿ ಅಂತ ನನ್ನ ಬ್ಲೇಮ್ ಮಾಡಬೇಡ ಎಲ್ಲದಕ್ಕೂ. ಏನ ನಿಂಗೆ ಕೆಲ್ಸಕ್ಕೆ ಹೋಗ್ಬೇಕನ್ನ ಆಸಕ್ತಿ ಇದ್ರೆ ನೀನು ಹೋಗು, ನಾನು ಅಂದೆ ಅಂತ ಹೋಗೋದಲ್ಲ, ಯಾರೋ ಏನೋ ಅಂದ್ರು ಅಂತ ಮಾಡೋದಲ್ಲ. ನಮ್ಮಲ್ಲಿ ಉತ್ಸಾಹ ಆಸಕ್ತಿ ಇರಬೇಕು, ನಮಗೆ ಅದನ್ನು ಮಾಡಬೇಕು ಅಂತ ಅನ್ನಿಸ್ಬೇಕು, ಅವಾಗ ಅದನ್ನು ಮಾಡಕ್ಕೆ ಸಾಧ್ಯ. ನಂಗೆ ಇಷ್ಟ ಇದ್ದೆ ಹೊಂಟಿರೋದು. ಅವ ನೀನೇ ತಲೆ ಕೆಡ್ಸ್ಕೊಡು, ಸುಮ್ಮನಿರ. ನಾ ಒಂದು ರೋಬೋಟ್ ನೋಡೀನಿ. ರೋಬೋಟ್ ಅಂತಂದ್ರೆ ಅದ್ರ ಹೆಸರು ಏನೋ ಅಂದ್ರಪ್ಪ ನಮ್ಮ ಫ್ರೆಂಡ್ ಇವತ್ತು. ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿದ್ದಿಲ್ಲ. ಏನಿಲ್ಲ, ಅದಕ್ಕೆ ನೀರು ಹಾಕೋದಂತೆ, 15 ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡೋದಂತೆ. ಅದು ತಾನೇ ರೋಬೋಟ್ ಇದು ಅಂತದ. ಕಸ ಹೊಡೆದು ನೆಲ ಒರೆಸಿ ಕ್ಲೀನ್ ಮಾಡಿ ತನ್ನ ಜಾಗಕ್ಕೆ ಹೋಗಿ ಕೂತ್ಕೊಂಡು ತಾನೇ ಚಾರ್ಜ್ ಆಕೈತಂತ. ಅದು ಚಲೋ ಐತಂತೆ. ಒಂದು 45,000-50,000 ಮಟ್ಟ ಬೀಳ್ಬೋದು ಅಂತಾರವ್ರು. ಯಾಕಂದ್ರೆ ದುಡ್ಡು ಹೆಂಗೆ ಹೆಚ್ಚಿಗೆ ಕೊಡ್ತೀವಿ ಹಂಗೆ ಕ್ವಾಲಿಟಿ ಚಲೋ ಬರ್ತೈತಿ ಅಂದಾರ. ಆಗಲಿ, ನಾಳೆ ಒಂದು ತೊಗೊಂಡು ಬಂದೇ ಬಿಡ್ತೀನಿ. ಕಸ ಹೊಡೆದು ಕಾಲು ಒರೆಸಿದ್ರೆ ನಿಂಗೆ ಎಷ್ಟೋ ಹೆಲ್ಪ್ ಆಕೈತೆ. ಬೆಳಗ್ಗೆ ನೀ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಅವ್ನೇನು ಮಾಡು, ಚಾಲು ಮಾಡಿ ಬಟನ್ ಆನ್ ಮಾಡಿ ಹೋಗು. ನೀ ಆರಾಮ್ ಬರೋ ಮಟ್ಟ ಕಸ ಹೊಡೆದೆಲ್ಲ ಕಲ್ಲು ಒರೆಸಿರ್ತೈತಿ, ನೀನು ಪೂಜೆ ಮಾಡ್ಕೋಬೋದು. ಹೌದಲ್ಲ? ಹೋಗಯ್ಯಪ್ಪ, ಇಷ್ಟು ದಿನದಾಗ ಅದನ್ನು ತರಬಾರ್ದೇನೇಪ್ಪ ಆತಾಗ. ಎಷ್ಟು ತಲೆ ಕೆಟ್ಟ ಆದಂಗೆ ಆಗ್ಬಿಟ್ಟಿತ್ತಾಗ. ಚಲೋ ಹತ್ತೋದು, ಯಾವ ಗೆಳೆ ಹೇಳ್ದವ ಪುಣ್ಯ ಬರಲಿ. ಆಯ್ತು, ಮೊದಲು ತುಂಬ ನಾಳೆ ಅದನ್ನ ಏನು ನೋಡೋಣದು. ಆದರೂ ಹಾಳು ಮಾಡಿದ್ದು ಹಾಳು ಅಂತೇಳಿ ಮನುಷ್ಯರು ಮಾಡಿದ್ದೇ ಒಂದೊಂದ್ಸಲ ಬರಬರಿ ಆಗಲ್ಲ. ಈ ಮಷೀನ್ ಮಾಡಿದ್ದು ಬರಬರಿ ಆಕತ್ತಲ್ಲ. ಸಾವಿತ್ರಿ, ಬರಬರಿ ಆಕತ್ತೋ ಬಿಡ್ತತ್ತೋ, ನಿನಗೊಂದು ಸ್ವಲ್ಪ ಮನಿ ಮಡಿ ಆದಂಗೂ ಆಕತಿ, ನಿಂಗೊಂದು ಸ್ವಲ್ಪ ಹೆಲ್ಪ್ ಆದಂಗೂ ಆಕತ್ತೋ. ಇರಲಿ, ಏನು ಈಗ ಎಲ್ಲರೂ ಕೆಲಸ ಮಾಡೋರು ಅಂದಾಗ ಕೆಲವೊಂದು ವಿಷಯಕ್ಕೆ ಅಡ್ಜಸ್ಟ್ ಆಗ್ಬೇಕಾಕತಿ. ಅದಕ್ಕೆ ಹೇಳಿದ್ದೆ ನಾನು, ಮನ್ಯಾಗ ಹೌಸ್ ವೈಫ್ ಇರುವಂಥ ಹುಡುಗಿನ ಹುಡುಕ್ರಪ್ಪ ಮನೆ ಸೊಸೆ ಮನಿದೆಲ್ಲ ಮಾಡ್ಕೊಂಡು ಹೋಗ್ಕಳ ಅಂತೇಳಿ. ಏನು ಮಾಡ್ಬೇಕು, ಕೆಲ್ಸಕ್ಕೆ ಹೋಗೋ ಅಂತಕಿನ್ನ ನೋಡಂಗೆ ಆತು. ಮೊದಲೇ ಗೊತ್ತಿತ್ತಲ್ಲ ಅಮ್ಮ ನಿಮಗೆ ನಾನು ಕೆಲಸ ಮಾಡ್ತೀನಿ ಅಂತ. ಇಲ್ಲವ ಪಾಪ, ನಿನಗೆ ಯಾಕಂದ್ಲಿ ನಾನು ಅಂದರೆ ಮೊದಲೇ ಗೊತ್ತಿತ್ತು. ನಾನು ಮನೆಗೆ ಒಂದು ಮನ್ಯಾಗ ಇರೋ ಅಂತ ಒಂದು ಸೊಸಿನ ನೋಡ್ಬೇಕಿತ್ತು. ನಂದೇ ತಪ್ಪು ತಗೋರವ. ಮೊದಲೇ ಅದನ್ನು ಕೆಲಸ ಮಾಡಿದರೆ ಇಷ್ಟೆಲ್ಲ ಪಜಿತಿ, ಇಷ್ಟೆಲ್ಲ ಒದ್ದಾಟ, ಅವ್ರು ಕೆಲಸದವರು ಇವ್ರು ಕೆಲಸದವರು ಅಂತೇಳಿ ನಂಬ್ಕೊಳ್ಳೋ ಅವಶ್ಯಕತೆ ಬರ್ತಿದ್ದಿಲ್ಲ. ನೀನು ಅದಕ್ಕೇನು ಬೇಜಾರಾಗಬೇಡ. ಮತ್ತೆ ಅನ್ನ ಮಠ ಅಂದೆ ಅಲ್ಲ, ಮತ್ತೆ ಬೇಜಾರಾಗಬೇಡ ಅಂದ್ರೆ ಹೆಂಗಮ್ಮ? ಏನಂದಿಲ್ಲವ, ಮೊದಲೇ ಮಾಡ್ಕೊಳ್ಳೋ ಹೊತ್ನಾಗೆ ನಾವು ಮೊದಲು ಮುಂದಾಲೋಚನೆ ಮಾಡ್ಬೇಕಿತ್ತು. ಈಗ ನಿನ್ನ ಕೆಲ್ಸಕ್ಕೆ ಹೋಗಕ್ಕೆ ಬೇಡ ಅಂತಂದ್ರೆ ಬೇಜಾರಾಕತಿ ಯಾರಿಗಾದ್ರು. ಎಷ್ಟು ಹೇಳಿದೆ ನಾನು, ಬೇಡ ಬೇಡ ನಮ್ಮ ಮನೆಗೆ ಸೊಸೆಯಾಗಿ ಇವ್ರು ಬೇಡ ಅಂತೇಳಿ. ಎಲ್ಲಿ ಕೇಳ್ತಿ?
ನಿನ್ನೂ ಈಗ ಇನ್ನೊಂದು ಮನೆಗೆ ಹೋಗ್ತಿಯಲ್ಲ ಅವಾಗ ಹಂಗೆ ಆಕೈತೆ ತಗೋ. ಇಲ್ಲೋಡ ಬಾಯಿಗೆ ಬಂದಂಗೆ ಮಾತಾಡ, ನಾನು ಏನ್ ತಿಕ್ಕಿ ಏ ತಮ್ಮ ನಾ ಏನು ಅಂದಿಲ್ಲ ಬಿಡಪ್ಪ. ಆದರೂ ಏನ ಅನ್ರಿ ಅಮ್ಮ, ನೀವು ಮುಂದಾಲೋಚನೆ ಮಾಡಿ ಸೊಸಿ ಹಂತಕ್ಕಿಂತ ತರಬೇಕಿತ್ತು, ಸೊಸಿ ಹಿಂತಕ್ಕಿಂತ ತರಬೇಕಿತ್ತು ಅಂತ ಯೋಚನೆ ಮಾಡಿರಿ. ಆದ್ರೆ ಮಗಳನ್ನ ಬೇಜಾರಾಗಬೇಡ್ರಿ. ಮತ್ತು ನಾನು ಹೇಳಿದ್ದಕ್ಕೆ ಹೆಂಗೆ ಬೆಳೆಸ್ಬೇಕು ಅಂತ ವಿಚಾರ ಮಾಡಲಿಲ್ಲ. ನಿಜ ಹೇಳ್ತೀನಿ, ಮನೆ ಸೊಸಿ ಆಗೋಕ್ಕೆ ಲಾಯಕ್ಕಿಲ್ದಂಗೆ ಅದಾಳಕ್ಕೆ. ನಾನು ಯಾವತ್ತೂ ಈ ಥರ ಕಂಡೀಷನ್ ಹಾಕಲಿಲ್ಲ, ಅತ್ತಿರಬಾರ್ದು, ಮಾವಿರಬಾರ್ದು, ಅಕ್ಕಿರಬಾರ್ದು, ತಂಗಿರಬಾರ್ದು ಅಂತೇಳಿ. ನನಗೆ ಕೂಡು ಕುಟುಂಬನೇ ಇಷ್ಟ. ನಾನು ಅದಕ್ಕೆ ಇಲ್ಲಿಗೆ ಬಂದಿದ್ದೆ ಸೊಸಿಯಾಗಿ. ಆದರೆ ಈ ಥರ ಮೈಂಡ್ಸೆಟ್ ಇರೋರು ಭಾಳ ಕಷ್ಟ. ಇನ್ನೊಂದು ಮನೆಗೆ ಹೋದ್ರೆ ಭಾಳ ಕಷ್ಟ. ಇವ್ರ ಅಕ್ಕ ತಂಗಿನೇ ಬೇಡ ಅನ್ನೋರು ಅತ್ತಿ ಮಾವನ್ ಬೇಕಂತಾರ. ನಾಳೆ ಅಕಸ್ಮಾತ್ ಅತ್ತಿ ಮಾವನ್ ನೋಡ್ಕೊಳ್ಳೋನೇ ಆಗ್ಬಿಟ್ರೆ ಮುಗ್ದೇ ಹೋದ್ಕತಿ. ನೀವು ಬೇಜಾರಾಗಬೇಡ್ರಿ. ಅವ ನಾವು ಫ್ರೆಶ್ ಅಪ್ ಆಗಿ ಬರ್ತೀನಿ. ನಾವೇನು ಮಾತಾಡ್ತೀವೋ ಅದೇ ನಮ್ಗೆ ಉಲ್ಟಾ ಬರೋದು. ಅಳ್ಕ ನಾವು ಭಾಳ ಮಾತಾಡೋಕೆ ಹೋಗೋದಿಲ್ಲ. ನೀನು ಮಾತಾಡುವಾಗ ಎಚ್ಚರದಿಂದಿರು. ಅವಾಗಿತ್ತು ನಿಮ್ಮ ಕಾಲದಾಗ ಅತ್ಯಾರ ಏನೇ ಅಂದರು ಸುಸ್ತ್ಯಾರ ಅನ್ನಿಸ್ಕೊಂತಾರ, ಬೈದ್ರು ಬೈಸ್ಕೊಂತಾರ ಅನ್ನೋದು. ಈಗೆಲ್ಲ ಹಂಗಿಲ್ಲ, ತಿರ್ಗ್ಸ್ ಮಾತಾಡ್ತಾರ. ಅದು ಅಲ್ಲದೆ ತಪ್ಪು ನಮ್ಮ ಕಡೆನೇ ಇದ್ದಾಗ ನಾವು ನಮ್ಮ ಮಗಳನ್ನ ಸರಿ ಬೆಳೆಸಿಲ್ಲ ಅಂದಮೇಲೆ ಅವ್ರಿಗೆ ನಾವು ಅನ್ನೋ ತಪ್ಪಾಕತಿ. ಏನು ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ಈ ಮೈಂಡ್ಸೆಟ್ ನಿಜಕ್ಕೂ ಒಳ್ಳೇದಲ್ಲ. ಅದಕ್ಕೆ ನಾ ಏನು ಮಾಡ್ಲಪ್ಪ, ಅದನ್ನೇ ನಾ ಕಲ್ಸೇನ, ಆಕಿನ ಕಲ್ತಿದ್ದಲ್ಲ. ಏನು ಮಾಡಕತ್ತತಿ ಹೇಳು. ಹೌದಾ, ಇದೊಂದು ಮಳೆ ಅತ್ತಾಗ ಪೂರ ಬಂದಂಗರ ಅಲ್ಲ ಹಾದಂಗರ ಅಲ್ಲ ತಗ ಕಟೂಗ ಹನಿ ಬೀಳತ್ಲೆ ತಗದಾತ ಕರೆಂಟ್ ಆಲೆ. ಇವ ಸಮುದ್ರ ದಂಡ್ಯಾಗ ಕುಂತಂಗ ಆಗಕತ್ತತಿ. ಏನೇವ ಅರ್ಜಳ ಹೊಡಿದಂದ್ರ ಬೆೌತ್ ನೀರು ಇಳ್ಯಾಕತ್ತತ್ ಮೈಯಾಗ ಒಂದಳತಿ. ಸಕಾಗಿ ಹೋತವ ಇವ ಆತಾಗ ಜಲಮ ಜೀ ಅಂದಕತ್ತವ ಇವ ಆತಾಗ. ಮನಿಗೆ ಒಂದು ಕೂಲರ್ ತರಬೇಕಾಗಿತ್ತವ ಇವ. ಏನು ಬದುಕು ಬಾಳೆ ಮಾಡಕತ್ತತ್ಯ. ಅವಾಗೆಲ್ಲ ಇಷ್ಟು ಜಳ ಹಾಕಿದ್ದಿಲ್ಲ. ಯಾಕೆ ಈ ವರ್ಷ ಇಪ್ರಿತ ಜಳ ಐತಿ. ಇವ ಹೆಂಗೆ ತಡ್ಕೊಳ್ಳೋದು, ಹೆಂಗೆ ಬಾಳೆ ಬದುಕು. ಅದು ಈಗಿಂದಿದ್ರಾಗ ಹಡ್ದವ್ರಂತ್ರ ಮುಗಿದು ಓದ್ಕತಿ. ಮತ್ತೊಟ್ಟು ಬೆಚ್ಚಗಿರ್ಬೇಕು ಪಾಪ. ಒಂದು ಅಳತಿ ದಮ್ ಕುಸ್ತಿರ್ತತಿ, ಗಂಟ್ಲೆಲ್ಲ ಒಂದು ನಮೂನಿ. ಸಮಾಧಾನನ ಆಗ್ಬಲ್ತಾಗ. ಯಾರು ಕಂಡನು ಕಾಣವಲ್ರಲ್ಲ. ಯಾವ ಜ್ವಾಳೆಲ್ಲ ಗೋದಿಲ್ಲ, ಸುಮ್ಮನೆ ಗಿರಣ್ಯಾಗಾರ ಬಿದ್ದಿರ್ತಿದ್ದೆ. ಯಾವ ಇಲ್ಲೂ ಇಲ್ಲ. ಏನಾರ ದಂಧೆ ಮಾಡ್ಬೇಕಂತಂದೆ ಮಾಡಾಕತ್ತಿದ್ದೆ. ದಂಧೆ ಮಾಡಿ ಕೈಯಾಗ ರೊಕ್ಕನೂ ಆಡಾಕತ್ತಾವು. ಆದ್ರೂ ಈ ಮಟ್ಟ ಮಧ್ಯ ನಾವು ಸ್ವಲ್ಪ ಯಾರು ಮಾತಾಡಕ್ಕಿಲ್ಲ ಅಂದ್ರೆ ಗನ ಬ್ಯಾಸರ ಬಂಕತ್ತಪ್ಪ. ನಮ್ಮ ಗಿರ್ಜಿ ಅದೇನೋ ಕೆಲಸ ಮಾಡಕ್ ಹೋಗಿ ಈತ ಬರೋದ ಅಪರೂಪದಂಗೆ ಆಗ್ಬಿಟ್ಟತಿ. ಅಕ್ಕ ಏನ ಒಬ್ಬಕ್ಕೆ ಕೂತ್ಬಿಟ್ಟಿ ಮಾವ? ಏನ್ ಮಾವ ಏನಕ್ಕ ಬಾರಪ್ಪ. ಓಹೋ ಬಾರಪ್ಪ, ಅಪರೂಪದ ಮುಳ್ಳಂದಿ ಇದ ನೋಡಕ್ಕ. ಮಾವ ಹೆಂಗಂತಾನ ಅಂದ್ರ ಅಕ್ಕ, ನಾನ್ ನಿನಗ ಅಕ್ಕ ಅಂತಾನಿ, ನೀ ನನಗ್ ತಮ್ಮ. ನನಗ ಮುಳ್ಳಂದಿ ಅಂದ್ರ ನಿನಗೂ ಅಂದಂಗ ಅರ್ಥ. ಯಾಕ ತಮ್ಮ ಬೇರೆ ಅಕ್ಕ ಬೇರೆ ಅನ್ನೋ ನೀ ಬೈಯಕ್ಕ. ಹೌದನ್ರಿ? ಇಲ್ಲ ಮರಯ್ಯ, ನ್ಯಾಯ ಹಚ್ಚಕತ್ತಾನವ. ಅವಂಗಟ್ಟ ಅಂದಿದ್ನ, ನಿನಗ ಅಂದಿಲ್ಲ. ಮತ್ತ ಏನ್ ಸಮಾಚಾರಪ್ಪ? ಅಲ್ಲೇ ಪಾನಿಪುರಿ ಮಾರಕ್ ಹೋಗೋದ್ ಬಿಟ್ಟಿ ಅಂತ ಬಾಳ ದಿನ ಆತಂತಲ್ಲ, ಯಾಕ? ವ್ಯಾಪಾರ ಇಲ್ ಬಿಡ ಮಾವ, ಏನ್ ಮಾಡ್ತಿ, ಸಾಕಾಗೋಗೈತಿ ನನಗೂ. ವ್ಯಾಪಾರ ತಗ ಸುಮ್ಮನೆ ಹಳೆ ಬಿಸ್ನೆಸ್ ಶುರು ಮಾಡ್ಲನ ಅನ್ನಂಗ ಆಗೈತಿ. ಯಾವ್ದಾ? ಅದೇ ನಂದಿತ್ತಲ್ಲ, ಎನಿ ಟೈಮ್ ಇನ್ಕಮಿಂಗ್ ಅಷ್ಟೇ, ನೋ ಔಟ್ ಗೋಯಿಂಗ್. ಭಾರಿ ಲಾಭ ಇತ್ತು, ಭಾರಿ ಚಲೋ ಇತ್ತು. ಏನ್ ಮಾಡ್ತಿ ನನ್ನ ಕರ್ಮ ಹೇಳ್ತೀಯಲ್ಲ. ಅದನ್ನ ಬಿಟ್ಟು ಭಾಳ ವರ್ಷನ ಆದಂಗ ಆತು. ಮತ್ತು ಅದನ್ನ ಕೈ ಹಚ್ಚಕ್ ಒಂಥರ ಅಸಹ್ಯ, ಸರಿ ಅನ್ಸಲ್ಲ. ಹಂಗಾಗಿ ಸುಮ್ಮನೆ ಆದಂಗ. ಆದ್ರೂ ಏನ ಅನ್ನಕ್ಕ, ದುಡಿಮೆ ಮಾಡಿ ಮಾಡಿ ಕೈ ಹಿಡಿದ್ರ ಚಂದ, ಕೈ ಹಿಡಿಲಿಲ್ಲ ಅಂದ್ರೆ ಆಗಲ್ಲ ನೋಡಕ್ಕ. ಬಿಡ್ತಾನ ಬಾಡ ಅಂತ ಚಂದ ದೇವ್ರು ಮನಿ ಕೊಟ್ಟಾನ, ಬಂಗಾರದಂಗ ಏಂತಿ ಮುತ್ತಂತ ಮಕ್ಕಳು ಎಲ್ಲ ಕೊಟ್ಟಾನ. ಮತ್ತೆ ಹಳೆ ಜೀವನ ನೆನಪು ಮಾಡ್ಕೊಂತಿ ಅಡ್ಕಸ್ಬಿ. ಯೋ ಇಲ್ಲಕ್ಕ, ಹಂಗೆ ಅಂದೆ ನಾನು. ಎಲ್ಲಿ ಅದನ್ನ ಮಾಡಕ್ ಹೋಲಿ. ಈಗ ಇದ್ರಾಗ ಕೇಳಿ ಬಂದೀನಿ ಅಂಗಡ್ಯಾಗ. ತಿಂಗಳಿಗೆ ಒಂದು 10,000 ಕೊಡ್ತೇನೆ ಅಂದಾರ. ಸಾಕು, ಹಳ್ಳ್ಯಾಗ ಜೀವನ ಮಾಡೋರಿಗೆ ಏಟ್ ಬೇಕಕ್ಕ, ಹೌದಿಲ್ಲ? ಸುಮ್ಮನೆ ಅವ್ರ ಕಣ್ಣು ಅವ್ರ ಬಳ್ಳ ಅವ್ರ ಕಣ್ಣಾಗ ಚುಚ್ಚಿ ರೊಕ್ಕ ತರ ಸುಖ ಬಂಡವಾಳ ಹಾಕಿ ಮಾಡೋದೈತಲ್ಲಕ್ಕ, ಯಾತ್ಕೂ ಬೇಡ. ಅಲ್ಲಲ್ಲ, ವಯಸ್ಸಾದವರಿಂದ ಹಿಡಿದು ಮುದುಕ್ಯಾರು, ಹರಿಯದ ಹುಡುಗ್ಯಾರು, ಈಗ ಹುಟ್ಟಿದ ಮಕ್ಕಳು ಎಲ್ಲರೂ ತಿಂತಾರಪ್ಪ ಪಾನಿಪುರಿ. ಅದು ಯಾಕೆ ನಿಂಗೆ ವ್ಯಾಪಾರ ಆಗಿಲ್ಲ ಏನು? ವ್ಯಾಪಾರ ಅಕ್ಕಿತ್ ಮಾವ. ಈಗ ನಾನು ನಿಂದಿರ್ತಿದ್ ಕಾಲೇಜ್ ಕಡೆ ಮುಂದೆಲ್ಲ ರೋಡ್ ತೋಡ್ಯಾರ. ಅಲ್ಲಿ ಯಾವ ಗಾಡಿನೂ ಬರೋವಲ್ವ ಈಗ, ಗೊತ್ತನ? ಹಂಗಾಗಿ ಅಲ್ಲೇ ಬಂದಾತ. ಈ ಕಡೆ ಎಲ್ಲಿ ಅಂದ್ರೆ ಇಲ್ಲಿ ದುರ್ಗದ ಬೇಲ್ ಕಡೆ ಬಂದೆ. ಕಾಂಪಿಟೇಷನ್ ಹೆವಿ ಐತಿ. ನನ್ನ ಜಾಗ ಇಲ್ಲಾಕೆ ನಿಂತೆ ದುಡ್ಯಾಡ್ತಾವ. ಇನ್ನೆಲ್ಲರ ಒಂದು ಬತ್ತಲ್ಲಿ ನಿಂದಿರ್ಬೇಕು. ಜಾಗ ಅಂತೂ ಹುಡುಕಿಲ್ಲ, ಕೈಯೇ ಬಿಟ್ಟನಿ. ಸತ್ಕೊಂತ ಬಿದ್ಕೊಂತ ಎಲ್ಲ ಬಂಡವಾಳ ಹಾಕಿ ಮನೆ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಆದರೆ ಈಗ ಮಾಡಿ ಕೊಡೋರೇ ಇಲ್ದಂಗೆ ಆಗ್ಬಿಟ್ಟತಿ. ಈಕಿನೂ ಅವ್ರವ್ಗೆ ಆರಾಮಿಲ್ಲ ಅಂತೇಳಿ ಹೋಗಿ ಅವ್ರ ತವ್ರ ಮನೆಗೆ ಸೇರ್ಕೊಂಡಾಳ. ನನಗೆಲ್ಲ ಮಾಡಿ ಕೊಡೋರು ಯಾರು ಹೇಳಿ ನೋಡೋಣ. ಅಷ್ಟಂತ ನಾನು ಒಬ್ಬನ ಗುದ್ದಾಡ್ಲಕ್ಕ, ಹೌದಿಲ್ಲ? ಹಂಗಾಗಿ ಕೈ ಬಿಟ್ಬಿಟ್ಟೆ. ಈಗ ಮಕ್ಕಳು ಅಲ್ಲೇ ಅದಾವಕ್ಕ. 1 ತಿಂಗಳಾತು ಹೋಗಿ. ಹುಡುಗ ಸಾಲಿನೂ ಸುಟಿ. ಮತ್ತೇನೈತಿ, ಅಲ್ಲೇ ಅದಾರ. ಹೌದಲ್ಲ, ಏನಾಗೈತೆ ಪಾಪ ಅವ್ರ ಹೋಗ.
ಬಚ್ಚಲಾಗ ಜಾರ್ ಬಿದ್ದು ಈ ಚಪ್ಪಿ ಎಲ್ಲ ಒಳಕೈತಂತೆ ಎಳ್ಳಕ್ಕ ಬರ್ಲಕ್ಕ ಭಾಳ ತ್ರಾಸದಂಗೆ ಆಗೈತಂತ ಹಂಗಾಗಿ ಅಷ್ಟೇ ಮತ್ತೇನು ಬೇರೆ ಏನಿಲ್ಲ. ಹೌದಾ ವಯಸ್ಸಾದ್ಮೇಲೆ ಹಿಂಗೆಲ್ಲ ಆಗ್ಬಿಟ್ರೆ ಭಾರಿ ಕಠಿಣಲ್ಲ. ಅಡ್ಡಾಡೋದು ಕೂಡೋದು ಎಲಬು ಕೂಡ್ತಾವಲ್ಲ. ಹರೆದಾರ ಇದ್ದರಿಗೆ ದೌಡ್ ಆರಾಮಾಗೋದಿಲ್ಲ. ಇನ್ನು ವಯಸ್ಸಾದರಿಗೆ ಬಲ್ ಸೊಡಿರ್ತಾವ ಎಲಬು ಎಲ್ಲಿಂದ ಕೂಡ್ಬೇಕು, ಭಾರಿ ಕಷ್ಟ ಪಾಪ. ಹಂಗೆ ಆಗೈತಿ ಈಗ. ಸರ್ ತೋಕ ನಂದು ಕೆಲ್ಸದ ಹೋಗ್ತೀನಿ. ಕುಂದ್ರಲ್ಲ ಮತ್ತೆ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಕೊಂಡಿ? ಏನಿಲ್ಲಕ್ಕ ಬರೇ ಪುಳಿಯೋಗ್ರಿ ಬಿಟ್ರೆ ಅನ್ನ ಮೊಸರು ಹಾಲು ಸಾರು ಮಾಡ್ಕೊಳಕ್ಕೂ ಬೇಜಾರು ನೋಡು ಹಂಗಾಗ್ಬಿಟ್ಟತಿ. ಇವತ್ತು ಸಂಜಿಗೆ ಬಾ, ನುಗ್ಗಿಕಾಯಿ ಬೇಳೆ ಚಲೋತ್ತಂಗೆ ಸಾಂಬಾರು ಮಾಡ್ತೇನೆ. ಏನು ಒಂದ್ ಡಬ್ಬ್ಯಾಗ ತಗೊಂಡು ಹೋಗುವಂತೆ. ಅಲ್ಲೆಲ್ಲ ಏನ್ ಹೋಗಿ ಒಂದು ತಿಂಗಳಾತಂತೆ. ನೋಡಿದ್ರೆ ನಮ್ಮನ್ನ ಬಾಯಿ ತುಂಬ ಅಕ್ಕ ಮಾವ ಅಂತ ಕರಿತಿ. ನಿನಗೇನ ಮತ್ತೆ ರೋಗ ನಿನಗ ಇಲ್ಲೊಂಚೂರು ಬಂದು ಹಿಂಗಾಗೈತೆ ಒಟ್ಟು ಪಲ್ಯ ಚಟ್ನಿ ಏನಾರ ಒಂದು ಕೊಡಕ ಅಂದ್ರೆ ನಾ ಏನು ಕೊಡೋದಿಲ್ಲ ಅಂತಾನೆ ನಿನಗೆ. ಬಾರಿ ಕಲ್ತು ಬಿಟ್ಟು ಬಿಡು ಈಗ ಇತ್ತಿತ್ತಾಗ ನೀನು. ಅಯ್ಯೋ ಇಲ್ಲಕ್ಕ ದಿನ ಸಯರ್ಗಳರ್ ಯಾರು ಅಂತೇಳಿ ಯಾಕೆ ಸುಮ್ಮನೆ ತೊಂದರೆ ಅಂತ ಅಟ್ಟೆ ಬಂದಿಲ್ಲ. ನೀ ಹಂಗೆ ತಿಳ್ಕೊಬೇಡವ. ಮತ್ತು ನೀ ಹಂಗೆ ಬೇಜಾರಕ್ಕೆ ಏನದಾದ್ರೆ ಅದಕ್ಕೇನಿಲ್ಲ. ಇವತ್ತು ರಾತ್ರಿ ಒಂಚೂರು ಸಾರು ಪಲ್ಯ ಎಂತದಾರ ಮಾಡಿದ್ರು ಕೊಡಕ್ಕ ಒಂದಿಟ್ಟು. ಇವತ್ತು ರಾತ್ರಿ ಯಾಕೆ ನೀನು ಏಂತಿ ಬರೋ ಮಟನು ಒಟ್ಟು ಅನ್ನ ಅಷ್ಟು ಮಾಡ್ಕೊ. ಏನು ನಿಂಗೆ ಒಂದೆರಡು ರೊಟ್ಟಿ ಒಂದು ತುತ್ತು ಪಲ್ಯ ಒಂದು ಹೊಟ್ಟೆ ಸಾರು ಕೊಡೋದು ಭಾಳ ಅಲ್ಲ. ನಾ ಮಾಡ್ಕೊಂಡಿದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲಪ್ಪ ಬೇರೆ ಏನಾರ ಮಾಡ್ಕೊಂಡಿರ್ತಾನಲ್ಲ ಅದನ್ನೇ ಕೊಟ್ಟು ಕಳಿಸ್ತೀನಿ. ಒಟ್ಟು ನಾವಂತರೂ ಉಂಡೆ ಮಕ್ಕೊಂತೇವೆ, ಉಂಡ್ಲಾರ್ದಂಗೆ ಏನಿರಲ್ಲ. ನಾವು ಮಾಡ್ಕೊಂಡಿದ್ರಾಗೆ ಒಂದು ತುತ್ತು ಕೊಡ್ತೀನಿ. ದಿನ ಬಾ ಬಂದಿಂದ ತೊಗೊಂಡು. ಸರಿ ಅಕ್ಕ ಬಂಗಾರದಂತ ಮನ್ಸಕ್ಕ ನಿಂದು ಬರ್ತೀನಿ.